ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ದೀರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ. ವೀಕ್ಷಕರೇ, ಮಾರ್ಚ್ ತಿಂಗಳ ಭವಿಷ್ಯ. ವೀಕ್ಷಕರೇ, ಧನು ರಾಶಿಯವರ ಮಾರ್ಚ್ ತಿಂಗಳು 2025 ಈ ತಿಂಗಳಲ್ಲಿ ಅವರ ತಿಂಗಳ ಭವಿಷ್ಯ ಹೇಗಿರುತ್ತೆ ಎಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನಂತೆ. ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ. ಇನ್ನು ತಡ ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ, ವಿಡಿಯೋವನ್ನು ಶುರು ಮಾಡೋಣಂತೆ. ಧನುರಾಶಿ ಮಾರ್ಚ್ 2025 ತಿಂಗಳ ಭವಿಷ್ಯ. ಮಾರ್ಚ್ 2025 ತಿಂಗಳು ಧನುರಾಶಿಯವರಿಗೆ ಬದಲಾವಣೆಯ ಸಮಯವಾಗಿದೆ. ಈ ತಿಂಗಳಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಮತ್ತು ದಶಾಂತರ ಪ್ರಭಾವವು ಆರ್ಥಿಕ, ವೃತ್ತಿ, ಪ್ರೇಮ, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಬೇರೆಯದೇ ಪರಿಣಾಮ ಬೀರುತ್ತದೆ. ಗ್ರಹಗತಿ ಮತ್ತು ಅವರ ಪ್ರಭಾವ. ಗುರು, ಬೃಹಸ್ಪತಿ. ಗುರುಗ್ರಹವು ಮೇಷರಾಶಿಯಲ್ಲಿ ಪೌರ್ಣಿಮಾ ಯೋಗದಲ್ಲಿ ಪ್ರವೇಶಿಸುತ್ತಿರುವುದು ಧನುರಾಶಿಯವರಿಗೆ ಶ್ರೇಯಸ್ಕರ. ವೃತ್ತಿ, ಹಣಕಾಸು ಮತ್ತು ಶಿಕ್ಷಣದಲ್ಲಿ ಹೆಚ್ಚಿನ ಬೆಳವಣಿಗೆ ಕಂಡುಬರುವ ಸಾಧ್ಯತೆ. ಹೊಸ ಅವಕಾಶಗಳ ಮೂಲಕ ಜೀವನದಲ್ಲಿ ಪ್ರಗತಿ. ಗುರು ಬಲಶಾಲಿಯಾಗಿರುವುದರಿಂದ ಪಿತೃಬಲದಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಳ. ಶನಿ, ಶನಿದೇವ. ಶನಿ ಕುಂಭರಾಶಿಯಲ್ಲಿ ಸ್ಥಿರವಾದ ಸ್ಥಾನದಲ್ಲಿದ್ದರಿಂದ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಶ್ರಮ ಅಗತ್ಯ. ಕಠಿಣ ಪರಿಶ್ರಮ ಮಾಡಿದರೆ ಮಾತ್ರ ಫಲಿತಾಂಶ ದೊರಕಲಿದೆ. ಧನವ್ಯಯ ಹೆಚ್ಚಾಗಬಹುದು, ಆದ್ದರಿಂದ ಯೋಜಿತ ಹಣಕಾಸು ವ್ಯವಸ್ಥೆ ಅಗತ್ಯ. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಯೋಗ್ಯ ಸಲಹೆ ಪಡೆಯುವುದು ಉತ್ತಮ. ಚಂದ್ರ, ಮನೋಭಾವದ ಮೇಲೆ ಪರಿಣಾಮ. ಚಂದ್ರನ ಸಂಚಾರ ಭಿನ್ನ ಭಿನ್ನ ಸಮಯಗಳಲ್ಲಿ ಭಿನ್ನ ಫಲಿತಾಂಶ ನೀಡಬಹುದು. ಮಾಸದ ಮೊದಲ ಭಾಗದಲ್ಲಿ ಶಾಂತ ಮನಸ್ಥಿತಿ, ಮಧ್ಯಭಾಗದಲ್ಲಿ ಒತ್ತಡ, ಕೊನೆಯ ಹಂತದಲ್ಲಿ ಪುನಃ ನೆಮ್ಮದಿ. ಮನೋಸ್ಥಿರತೆ ತುಂಬಾ ಮುಖ್ಯ, ಆದ್ದರಿಂದ ಧ್ಯಾನ, ಪ್ರಾಣಾಯಾಮ ಅವಶ್ಯಕ. ಮಂಗಳ, ಆತ್ಮವಿಶ್ವಾಸ ಮತ್ತು ಶಕ್ತಿ. ಮಂಗಳನ ಬಲವು ಹೆಚ್ಚಾಗಿರುವುದರಿಂದ ಧನುರಾಶಿಯವರು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯ ನಿರ್ವಹಿಸಬಹುದು. ಆದರೆ ಆಕಸ್ಮಿಕ ಕೋಪ ಮತ್ತು ಅವಿವೇಕದ ನಿರ್ಧಾರಗಳಿಂದ ತೊಂದರೆಯಾಗಬಹುದು. ಉತ್ತಮ ನಡವಳಿಕೆ ಮತ್ತು ಸಹನೆ ಬೆಳೆಸಿಕೊಳ್ಳುವುದು ಸೂಕ್ತ. ರಾಹು, ಕೇತು, ಗೋಪ್ಯ ಶತ್ರುಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ. ರಾಹು ಮೀನರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವುದು ಖರ್ಚು ಮತ್ತು ಅನಿರೀಕ್ಷಿತ ಘಟನೆಗಳಿಗೆ ಕಾರಣವಾಗಬಹುದು. ಕೆಲವು ಸೀಕ್ರೆಟ್ ಶತ್ರುಗಳು ನಿಮಗೆ ಹಾನಿ ಮಾಡುವ ಯತ್ನ ಮಾಡಬಹುದು. ಎಚ್ಚರಿಕೆಯಿಂದಿರಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿರುಚಿ ಬೆಳೆಯಬಹುದು. ಆರ್ಥಿಕ ಸ್ಥಿತಿ ಮತ್ತು ಹಣಕಾಸು ಭವಿಷ್ಯ. ಮಾರ್ಚ್ 2025 ತಿಂಗಳಲ್ಲಿ ಆರ್ಥಿಕ ಏರುಪೇರು ಕಾಣಬಹುದು. ಹೊಸ ಹೂಡಿಕೆಗಳಿಗೆ ಇದೊಂದು ಸೂಕ್ತ ಸಮಯ, ಆದರೆ ಸಂಪೂರ್ಣ ಅಧ್ಯಯನ ಮಾಡುವ ಅಗತ್ಯ. ಬ್ಯಾಂಕ್ ಸಾಲ ಅಥವಾ ಹೂಡಿಕೆ ಯೋಜನೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಮಿತವಾದ ಖರ್ಚು ಮಾಡುವುದರಿಂದ ಹಣಕಾಸಿನಲ್ಲಿ ಸ್ಥಿರತೆ ಸಾಧಿಸಲು ಸಾಧ್ಯ. ಜಮೀನು ಆಸ್ತಿ ಖರೀದಿ ಮಾಡಬಹುದಾದ ಸಮಯ, ಆದರೆ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯ. ವೃತ್ತಿ ಜೀವನದಲ್ಲಿ ಶನಿದೇವನ ಪ್ರಭಾವದಿಂದ ಹೊಸ ಅವಕಾಶಗಳ ಜೊತೆಗೆ ಹೆಚ್ಚಿನ ಜವಾಬ್ದಾರಿಗಳು ಬರಬಹುದು. ಉದ್ಯೋಗದಲ್ಲಿ ಹೊಸ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಸೂಕ್ತ. ಸಹೋದ್ಯೋಗಿಗಳ ಜೊತೆ ಸಮನ್ವಯತೆ ಹೆಚ್ಚಿಸುವುದು ಉತ್ತಮ. ಉದ್ಯೋಗ ಬದಲಾವಣೆ ಮಾಡಬೇಕಾದರೆ ಮಾರ್ಚ್ ಮೊದಲ 15 ದಿನಗಳ ನಂತರ ಮಾಡುವುದು ಒಳಿತು. ಸ್ವಂತ ಉದ್ಯಮ ಮಾಡುತ್ತಿರುವವರು ಹೊಸ ವಹಿವಾಟು ನಡೆಸುವ ಮುನ್ನ ಗಮನ ಹರಿಸಬೇಕು. ವ್ಯವಹಾರ ಮತ್ತು ಹೂಡಿಕೆಗಳು. ಈ ತಿಂಗಳು ವ್ಯಾಪಾರಿಗಳಿಗೆ ಚೇತರಿಕೆ ತರುವ ಸಮಯ, ಆದರೆ ಎಚ್ಚರಿಕೆ ಅಗತ್ಯ. ಪೈಪೋಟಿಯ ಮಾರುಕಟ್ಟೆಯಲ್ಲಿ ನೀವು ಯಶಸ್ಸನ್ನು ಪಡೆಯಲು ಉತ್ತಮ ಯೋಜನೆ ಮಾಡಬೇಕು. ಷೇರು ಮಾರುಕಟ್ಟೆ ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭ ಸಾಧ್ಯ, ಆದರೆ ತಜ್ಞರ ಸಲಹೆ ಪಡೆದುಕೊಳ್ಳಿ. ಉದ್ಯಮದ ಶ್ರೇಣಿಯ ಮೇಲೆ ಗಮನ ಹರಿಸಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪರಿಶೀಲನೆ ಮಾಡಿಕೊಳ್ಳಿ. ಪ್ರೇಮ, ವಿವಾಹ ಮತ್ತು ಕುಟುಂಬ ಭವಿಷ್ಯ. ಪ್ರೇಮ ಜೀವನದಲ್ಲಿ ಅನುಕೂಲಕರ ಸಮಯ. ಹೊಸ ಪ್ರೀತಿಯ ಸಂಬಂಧ ಬೆಳೆಯಬಹುದು. ಕೆಲವೊಂದು ಬಿಕ್ಕಟ್ಟುಗಳು ಎದುರಾಗಬಹುದು, ಆದರೂ ಸರಿಯಾದ ಸಂವಹನದಿಂದ ಇವು ನಿವಾರಿಸಬಹುದು. ದಾಂಪತ್ಯ ಜೀವನದಲ್ಲಿ ಸೌಹಾರ್ದಯುತ ಬಾಂಧವ್ಯ ಬೆಳೆಸಲು ಪರಸ್ಪರ ಸಹಕಾರ ಅಗತ್ಯ. ಕುಟುಂಬ ಸದಸ್ಯರ ಆರೋಗ್ಯದ ಮೇಲೆ ಗಮನ ಹರಿಸಬೇಕು, ವಿಶೇಷವಾಗಿ ಹಿರಿಯರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮಕ್ಕಳ ಭವಿಷ್ಯ ಸಂಬಂಧಿತ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಸೂಕ್ತ. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಏಳುಪಾತಲೆಗಳು ಇದ್ದರೂ ಶ್ರಮ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಈ ತಿಂಗಳು ಓದುಗರಿಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಉತ್ತಮ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಹೆಚ್ಚು ಪರಿಶ್ರಮ ವಹಿಸಬೇಕು. ವಿದೇಶ ಶಿಕ್ಷಣದ ಅವಕಾಶಗಳ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡಿ. ಆರೋಗ್ಯ ಭವಿಷ್ಯ.
ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಸಮಸ್ಯೆಗಳು ಎದುರಾಗಬಹುದು. ಜೀರ್ಣಕ್ರಿಯಾ ಸಂಬಂಧಿತ ಸಮಸ್ಯೆ, ಹೊಟ್ಟೆ ನೋವು, ಮಾನಸಿಕ ಒತ್ತಡದಿಂದ ಕಷ್ಟ ಆಗಬಹುದು. ಪಿತೃಶಾಂತಿ ಮತ್ತು ಗೃಹಶಾಂತಿ ಕಾಪಾಡುವುದರಿಂದ ಆರೋಗ್ಯ ಸಮಸ್ಯೆ ಕಡಿಮೆಯಾಗಬಹುದು. ಯೋಗ, ಪ್ರಾಣಾಯಾಮ, ಆಯುರ್ವೇದ ಚಿಕಿತ್ಸೆ ಅವಶ್ಯಕ. ಹಿರಿಯರು ಮತ್ತು ದೀರ್ಘಕಾಲಿಕ ಕಾಯಿಲೆ ಹೊಂದಿರುವವರು ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಬೇಕು. ಶುಭ ದಿನಗಳು, ಲಕ್ಕಿ ನಂಬರ್ ಮತ್ತು ಪರಿಹಾರಗಳು. ಶುಭ ದಿನಗಳು: ಮಾರ್ಚ್ 3, 9, 18, 24, 27, 30. ಶುಭ ಸಂಖ್ಯೆಗಳು 3, 6, 9. ಶುಭ ಬಣ್ಣ ಹಳದಿ, ಕಿತ್ತಳೆ, ಬಂಗಾರದ ಬಣ್ಣಗಳು. ಪರಿಹಾರಗಳು: ಗುರುವಾರದಂದು ಬಡವರಿಗೆ ಅನ್ನದಾನ ಮಾಡುವುದು ಉತ್ತಮ. ಹನುಮಾನ್ ಚಾಲೀಸಾ ಪಠಣ ಮಾಡುವುದು ಶ್ರೇಯಸ್ಕರ. ತಿಂಗಳಿನ 3ನೇ ಶನಿವಾರ ಶನಿದೇವರ ಪೂಜೆ ಮಾಡುವುದು ಶ್ರೇಯಸ್ಕರ. ಅವು ಬೃಹಸ್ಪತಿಯೇ ನಮಃ ಮಂತ್ರವನ್ನು 108 ಬಾರಿ ಪಠಣ ಮಾಡುವುದು. ಭಗವಾನ್ ವಿಷ್ಣು ಮತ್ತು ಪಿತೃಗಳ ಆರಾಧನೆ ಮಾಡುವುದು. ತೀರ್ಮಾನ: ಮಾರ್ಚ್ 2025 ತಿಂಗಳು ಧನು ರಾಶಿಯವರಿಗೆ ಸವಾಲುಗಳ ಜೊತೆ ಹೊಸ ಅವಕಾಶಗಳನ್ನು ನೀಡಲಿದೆ. ಗುರು ಮತ್ತು ಶನಿಯ ಪ್ರಭಾವದಿಂದ ಜೀವನದಲ್ಲಿ ಹೊಸ ಬೆಳವಣಿಗೆಗಳು ಆಗಬಹುದು. ಹಣಕಾಸು, ಉದ್ಯೋಗ, ವ್ಯವಹಾರ, ಕುಟುಂಬ, ಆರೋಗ್ಯ ಎಲ್ಲಾ ವಿಷಯಗಳಲ್ಲಿ ಚಿಂತನೆ ಪೂರ್ವಕ ನಡೆದು ಭಗವಂತನ ಕೃಪೆಯನ್ನು ಪಡೆದು ಮುಂದುವರಿದರೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಒಳ್ಳೆಯದಾಗಲಿ.